ಸರ್ ಇದು ಯಾವುದೇ ಡೌನ್ ಪೇಮೆಂಟ್ ಅಲ್ಲ, 16,80,000ಕ್ಕೆ ಫುಲ್ ಸೈಟ್ ಕೊಡ್ತಾ ಇದೀವಿ. ಟೋಟಲ್ ಒಂದಲ್ಲ ಎರಡಲ್ಲ 24 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. 458 ಸೈಟ್ಗಳಿರುವಂತಹ ಲೇಔಟ್. ಸರ್ ರಿಜಿಸ್ಟ್ರೇಷನ್ಗೆಲ್ಲ ರೆಡಿ ಇದೆಯಾ ಈ ಪ್ರಾಪರ್ಟಿಲಿ? ಹೌದು ಸರ್, ಈ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ನಿಮ್ಗೆ TCP ಅಪ್ರೂವಲ್ ಆಗಿದೆ, ರೆರಾ ಅಪ್ರೂವ್ಡ್ ಆಗಿದೆ, ಅಂಡ್ ಇಂಡಿವಿಜುವಲ್ ಸೈಟ್ಗೆ ಈ ಖಾತಾನೂ ಇದೆ. ಸೊ ಇಂಡಿವಿಜುವಲ್ ಈ ಖಾತಾ ಇದೆ ಪ್ರತಿ ಸೈಟ್ಗೂ ಕೂಡ. 458 ಸೈಟ್ಗಳಿಗೂ ಕೂಡ ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ನಿಮ್ಗೆ 90% ಬ್ಯಾಂಕ್ ಲೋನ್ ಆಗುತ್ತೆ. ನೀವು ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ಕನ್ಸ್ಟ್ರಕ್ಷನ್. ಸೊ ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ ಸರ್. ಪೂರ್ತಿ ಲೇಔಟ್ ಬ್ಯೂಟಿಫುಲ್ ಆಗಿ ಪ್ರೀಮಿಯಂ ಲಕ್ಸುರಿ, ಅದು ಕೂಡ ಹೈವೇಗೆ ಅಟ್ಯಾಚ್ಡ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಿದ್ದೀನಿ ಅಂದ್ರೆ ಈ ಬಡ್ಜೆಟ್ಗೆ ಒಂದು 7 ಮಾಡಿಸಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಸರ್ ಈಗ 16,80,000 ರೂಪಾಯಿ ಸೈಟ್ ಹೇಳ್ತಾ ಇದ್ರೆ ಅದ್ರಲ್ಲಿ ಏನಾದ್ರು ನೆಗೋಷಿಯಬಲ್ ಇದೆಯಾ? ಸರ್ ಇದು ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಬರುತ್ತಾ ಇರುವಂತ ಸೈಟ್ಗಳಿದು. ಇದ್ರಲ್ಲಿ ಯಾವುದೇ ನೆಗೋಷಿಯಬಲ್ ಇರೋದಿಲ್ಲ. ಸೊ 16,80,000 ಫಿಕ್ಸ್ ಪ್ರೈಸ್ ಆಗಿರೋದು. ಗೌರ್ಮೆಂಟ್ ಕಡೆಯಿಂದಾನೇ ಸೈಟ್ ತಗೊಂತಾ ಇದೀವಿ. ಹೌದು, ಗೌರ್ಮೆಂಟ್ ಕಡೆಯಿಂದಾನೇ ನಿಮ್ಗೆ ಅಲಾಟ್ಮೆಂಟ್ ಆಗ್ತಾ ಇರೋದು. ಕೊಡ್ತಾ ಇರೋದೇ ಬೆಸ್ಟ್ ಪ್ರೈಸ್. ಅದ್ರಲ್ಲೇನು ನೆಗೋಷಿಯಬಲ್ ಏನು ಕೇಳಬೇಡಿ ಸರ್. ಸರ್ ಇದು ಬಂದ್ಬಿಟ್ಟು STP, ಇಲ್ಲಿಗೆ ಎಲ್ಲ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ರೀಸೈಕ್ಲಿಂಗ್ ಬಂದ್ಬಿಟ್ಟು ಆ ವಾಟರ್ ಬಂದ್ಬಿಟ್ಟು ಪಾರ್ಕ್ ಎಲ್ಲ ಯೂಸ್ ಮಾಡ್ತೀವಿ. ಸರ್ ನಮ್ಮ ಲೇಔಟ್ ಅಲ್ಲಿ ನೋಡಿ, ಇದನ್ನ ಆಕ್ಚುಲಿ ವೆಹಿಕಲ್ ಮಾಡಿದೀವಿ. ಓಕೆನಾ, ಎಂಟೈರ್ 458 ಸೈಟ್ ಹೋಗಿ ನೋಡ್ಕೊಂಡ್ ಬರ್ಬೋದು. ಈಗ ಬಿಸಿಲಲ್ಲಿ ಹೋಗಿ ನಡ್ಕೊಂಡು ಹೋಗ್ಬೇಕನ್ನೋ ಅವಶ್ಯಕತೆ ಇಲ್ಲ. ಈಗ ಮಳೆ ಬಂತು ಹೆಂಗಪ್ಪ ಸೈಟ್ ನೋಡೋ ಅನ್ನೋ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಈ ಗಾಡಿಯಲ್ಲಿ ಹೋಗಿ ನೀವು ಎಂಟೈರ್ 458 ಸೈಟ್ ನೋಡ್ಕೊಂಡ್ ಬಂದು ನಿಮ್ಗೆ ಯಾವ ಸೈಟ್ ಬೇಕೋ ಆ ಸೈಟ್ ನ ಚೂಸ್ ಮಾಡ್ಕೋಬಹುದು. ಸೊ ಅದಕ್ಕಂತಾನೆ ಈ ವೆಹಿಕಲ್ ನ ಇಲ್ಲಿ ನೇಮಿಸಿದೀವಿ. ಹೌದು, ಅದಕ್ಕಂತಾನೆ ಈ ವೆಹಿಕಲ್ ನಾವು ಈ ಲೇಔಟ್ ಅಲ್ಲಿ ಇಟ್ಟಿದ್ದೀವಿ. ನೋಡಿ ಈ ಲೇಔಟ್ ಅಲ್ಲಿ ಪಾರ್ಕ್ ನೋಡಿ, ಬ್ಯಾಕ್ ಸೈಡ್ ಒಂದು ಪಾರ್ಕ್ ನು ಕೂಡ ಲಕ್ಸುರಿ ಪ್ರೀಮಿಯಂ ತರನೇ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅಷ್ಟೇ ಮೇಂಟೆನೆನ್ಸ್ ನೀಟ್ ಆಗಿದೆ. ಸೊ ನೀರಿನ ವ್ಯವಸ್ಥೆ ಇಲ್ದಿದ್ರು ಕೂಡ ಪಾರ್ಕ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಜನಗಳ ಮೇಂಟೆನೆನ್ಸ್ ಇಲ್ದಿದ್ರು ಕೂಡ ಪಾರ್ಕ್ ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಕೂಡ 100% ಫುಲ್ಫಿಲ್ಮೆಂಟ್ ಆಗೇ ಇದೆ. ಸೊ ನೋಡಿ ಇಲ್ಲಿ ಮೇಂಟೆನೆನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದಕ್ಕೋಸ್ಕರನೇ ಇಷ್ಟು ಪ್ರೀಮಿಯಂ ಆಗಿರ್ತಕ್ಕಂಥದ್ದು ಈ ಲೇಔಟ್. ಸೊ ಇಷ್ಟು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ KHB ಅವರು ನಮ್ಮ ಉಪ್ಕಾರ್ ಡೆವಲಪರ್ಸ್ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿಂದ ಸೀದಾ ಕೊಳ್ಳೇಗಾಲಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ನೀವೇನು ಮದ್ದೂರಿಂದ ಚಾಮರಾಜನಗರಕ್ಕೆ ಹೋಗ್ತಕ್ಕಂಥ ಮೇನ್ ಹೈವೇ ನೋಡ್ತಾ ಇದ್ರು, ಆ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಉಪ್ಕಾರ್ KHP ಲೇಔಟ್ ಅಂತೇಳಿ. ಹೌದು ಸ್ನೇಹಿತರೆ, ಸೊ ನಾವೆಲ್ಲ ಕೇಳಿರ್ತೀವಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿ ಅವ್ರ ಕಡೆಯಿಂದ ಸೈಟ್ ತಗೋಬೇಕಂತೇಳಿ. ಸೊ ಅವರು ಮತ್ತು ಉಪ್ಕಾರ್ ಡೆವಲಪರ್ಸ್ ಎರಡೂ ಕೈ ಜೋಡಿಸಿ ಮಾಡಿರ್ತಕ್ಕಂಥದ್ದೇ ಉಪ್ಕಾರ್ KHP ಲೇಔಟ್ ಅಂತೇಳಿ. ಸೊ ಇಲ್ಲಿ ಒಂದು ಬಡ್ಜೆಟಲ್ಲಿ ಸೈಟ್ಗಳು ಸಿಗ್ತಾ ಇದ್ದಾವೆ. ಸುಮಾರು 24 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಸೊ ನೀವು ನೋಡ್ತಾ ಇದ್ದೀರಾ, ಎಂಟ್ರೆನ್ಸ್ ಆರ್ಚ್ ಆಗಿರ್ಬೋದು, ಆ ಬ್ರಾಂಡಿಂಗ್ ಆಗಿರ್ಬೋದು. ಸೊ ಒಳಗಡೆ ಬಂತು ಅಂತಂದರೆ ಒಂದು ಲೇಔಟ್ ಡೆವಲಪ್ಮೆಂಟ್ ಲೆವೆಲ್ಲೇ ಬೇರೆ ಇದೆ. ಅದು ನೋಡಿದ ತಕ್ಷಣ ಒಂಥರ ಮೇಂಟೆನೆನ್ಸ್ ಇದೆಯಾ, ಅಷ್ಟು ಪ್ರೀಮಿಯಮ್ ಆಗಿ ಮಾಡಿದ್ದಾರೆ. ಒಂಥರ ಲಕ್ಸುರಿ ಆರ್ಚ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರೆಲ್ಲ ಸೈಟ್ ತೊಗೋಬೇಕಂತ ಯೋಚನೆ ಮಾಡ್ತಾ ಇದ್ರು, ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆದರೂ ನೀವು ಇನ್ವೆಸ್ಟ್ ಮಾಡ್ಬೋದು, ಇಲ್ಲ ಮನೆ ಕಟ್ಕೋತೀನಂದ್ರೂ ಕೂಡ ಒಂದು ಯೋಗ್ಯ ಇರ್ತಕ್ಕಂಥ ಪ್ರಾಪರ್ಟಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ, ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸೊ ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಅಥವಾ ರಿಜಿಸ್ಟ್ರೇಷನ್ ಯಾವ ಥರ, ಡಾಕ್ಯುಮೆಂಟ್ ಏನು ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಉಪ್ಕಾರ್ KHP ಲೇಔಟಲ್ಲಿ ಸೈಟ್ ತೊಗೋಬೇಕಂತ ನೋಡ್ತಾ ಇದ್ರು, ಸೊ ಅಂಥವ್ರಿಗಾಗಿನೇ ಈ ವಿಡಿಯೋ. ಬೆಸ್ಟ್ ಬಡ್ಜೆಟಲ್ಲಿ ಸೈಟ್ ಸಿಗ್ತಾ ಇರೋದು ಸ್ನೇಹಿತರೆ, ಬೆಸ್ಟ್ ಬಡ್ಜೆಟಲ್ಲಿ. ಸ್ನೇಹಿತರೆ ನೋಡಿ, ಉಪ್ಕಾರ್ KHP ಲೇಔಟಲ್ಲಿ ಯಾರೆಲ್ಲ ಸೈಟ್ ತೊಗೋಬೇಕಂತ ಇದ್ರು, ಇಲ್ಲಿನ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಉಪ್ಕಾರ್ ಡೆವಲಪರ್ ಸಂಸ್ಥೆ ಕಡೆಯಿಂದ ನಮ್ಮ ಜೊತೆ ವೆಂಕಟ್ ಅವ್ರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ವೆಲ್ಕಮ್ ಟು MVP ಕನ್ನಡ ಚಾನಲ್ ಸರ್. ಮತ್ತೆ ಈ ಲೇಔಟ್ ನೋಡ್ತಾ ಇದ್ರೆ ಯೂಶುವಲ್ ಆಗಿ ತುಂಬಾ ಡೆವಲಪ್ಡ್ ಆಗಿರ್ತಕ್ಕಂಥ ಲೇಔಟ್ಗಳನ್ನ ಕೆಲವು ತುಂಬಾ ಕಡೆ ನೋಡಿದೀವಿ. ಹೌದು, ಬಟ್ ಈ ಥರ ನೋಡೋಕೆ ಖುಷಿ ಆಗುತ್ತೆ. ಸೊ ನೋಡ್ತಾ ಇದ್ರೆ ಒಂದು ಕಲರ್ಫುಲ್ ಆಗಿರ್ತಕ್ಕಂಥ ಒಂದು ಲೇಔಟ್ನ ನೋಡ್ತಾ ಇದ್ದೀವಿ. ಕಂಪ್ಲೀಟೆಡ್ A to Z ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ನೋಡ್ತಿದ್ದಾಗೆ ನಮ್ಗೆ ಅನ್ಸ್ಬಿಡುತ್ತೆ ಆಲ್ರೆಡಿ. ಹೌದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡುವಂತ್ರಿ ಸರ್. ಅದಕ್ಕಿಂತ ಮುಂಚೆ ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್? ಸರ್ ಇವಾಗ ನಾವು ಎಕ್ಸಾಕ್ಟ್ ಬಂದ್ಬಿಟ್ಟು ಕೊಳ್ಳೇಗಾಲ ಟೌನ್ ಇಂದ ಜಸ್ಟ್ ಒಂದು 2.5 ಕಿಲೋಮೀಟರ್ ಅಲ್ಲಿ ಇದ್ದೀವಿ. ಓಕೆ. ಕೊಳ್ಳೇಗಾಲ ಇದು ಬಂದ್ಬಿಟ್ಟು ಎಲ್ಲ ಕೊಳ್ಳೇಗಾಲಕ್ಕೆ ಸೇರ್ಕೊಳ್ಳುತ್ತೆ. ಸೊ ಇದು ಬಂದ್ಬಿಟ್ಟು ಮದ್ದೂರು ಟು ಚಾಮರಾಜನಗರ ನ್ಯಾಷನಲ್ ಹೈವೇ. ಓಕೆನಾ? ಸೊ ಈ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿರೋದಂತೆ ನಮ್ಮ ಲೇಔಟ್. ಸೊ ಇದು ಎಕ್ಸಾಕ್ಟ್ಲಿ ಕೊಳ್ಳೇಗಾಲ ಟೌನ್ ಬರುತ್ತೆ. ಕೊಳ್ಳೇಗಾಲ ಟೌನ್ ಇಂದ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಅಲ್ವಾ? ಹೌದು. ಓಕೆ. ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಸರ್? ಇದು ಟೋಟಲ್ 24 ಎಕರೆಯಲ್ಲಿ ಮಾಡಿದ್ದೀವಿ. 458 ಸೈಟ್ ಬರುತ್ತೆ. ಓಕೆ. 458 ಸೈಟ್ ಬರುತ್ತೆ. ಅದ್ರಲ್ಲಿ ಆಲ್ರೆಡಿ ಬಂದ್ಬಿಟ್ಟು 160 ಸೈಟು KHB ಕಡೆಯಿಂದ ಅಲಾಟ್ಮೆಂಟ್ ಆಗ್ಬಿಟ್ಟಿದೆ. ಓಕೆ. ಓಕೆನಾ? ರಿಮೈನಿಂಗ್ 300 ಸೈಟಲ್ಲಿ ಅದರಲ್ಲೂ 150 ಸೈಟ್ ಆಲ್ರೆಡಿ ಸೇಲ್ ಆಗಿ ಅಲಾಟ್ಮೆಂಟ್ ಆಗ್ಬಿಟ್ಟಿದೆ. ಓಕೆ. ಸೊ 250 ಸೈಟ್ ಅವೈಲೇಬಲ್ ಇದೆ. ಇನ್ನು 150 ಸೈಟ್ಸ್ಗಳಿಗೆ ಮಾತ್ರ ನೀವೇನು ವೇಟಿಂಗ್ ಅಷ್ಟೇ ಅಲ್ವಾ? ಹೌದು. ಸೂಪರ್. ಸೊ ಇಲ್ಲಿ ಕೂಡ ಆಫೀಸ್ ನೋಡ್ತಾ ಇರ್ಬೋದು. ಹೌದು.
ನಮ್ಮ KHP ಉಪ್ಕಾರ್ ಲೇಔಟ್ ಅಲ್ಲಿ ಹೌದು. ನೀವೇನಾದ್ರು ಸೈಟ್ ತಗೋಬೇಕಂದ್ರೆ ಈ ಆಫೀಸ್ನ ವಿಸಿಟ್ ಮಾಡ್ಬೋದು. ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಅಲ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಬೋದು. ಸೊ ಇನ್ನು ಉಳಿದಿರ್ತಕ್ಕಂಥದ್ದು 150 ಸೈಟ್ಸ್, ಹೌದು, 150 ಸೈಟ್ ಅವೈಲೇಬಲ್. 24 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಹೌದು ಸರ್, ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಇಲ್ಲಿ? ಸರ್ ನೋಡಿ, ಅಮ್ಯುನಿಟೀಸ್ ಅಂತ ಬಂದ್ರೆ ನೀವು ಎಂಟ್ರಿ ಆಗಿದ ತಕ್ಷಣ ಮೈನ್ ಗ್ರ್ಯಾಂಡ್ ಎಂಟ್ರೆನ್ಸ್ ಬರುತ್ತೆ. ಹೌದು, ಗ್ರ್ಯಾಂಡ್ ಆರ್ಚ್ ಕೊಟ್ಟಿದ್ದೀವಿ. Yes. ಒಂದ್ಸ್ ಎಂಟ್ರಿ ಆಗಿದ ತಕ್ಷಣ ಒಳಗಡೆ ಬಂದ್ಬಿಟ್ಟು ನಿಮಗೆ ಮೈನ್ ರೋಡ್ ಎಲ್ಲ 40 ಅಡಿ ರೋಡ್ ಬರುತ್ತೆ. ಓಕೆ. ಸೊ 40 ಅಡಿ ರೋಡ್ ಬರುತ್ತೆ. ಸಬ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್ ಬರುತ್ತೆ. ಮತ್ತೆ ನಿಮಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದ್ರೆ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ, ಮತ್ತೆ ಅಂಡರ್ಗ್ರೌಂಡ್ UGD ಎಲ್ಲ STP ಕನೆಕ್ಟ್ ಆಗಿರುತ್ತೆ. Okay. ಸೊ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ರೆಡಿ ಇದೆ. ಇಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ಕನ್ಸ್ಟ್ರಕ್ಷನ್. ಅಂಡ್ ಪಾರ್ಕ್ಸ್ ಕೊಟ್ಟಿದೀವಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೊಟ್ಟಿದೀವಿ. ನೋಡಿ, ಮತ್ತೆ ವಾಟರ್ ಕನೆಕ್ಷನ್ಗೆ ಅಂತ 3 ಲಕ್ಷ ಲೀಟರ್ ಕೆಪಾಸಿಟಿ ಇರುವಂತ ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ನೋಡಬಹುದು 5 ಲ್ಯಾಕ್ ಲೀಟರ್ ಕೆಪಾಸಿಟಿ ಇರುವಂತ ಜೇಲರ್ ಟ್ಯಾಂಕ್ ಕೊಟ್ಟಿದ್ದೀವಿ. ಗ್ರೌಂಡ್ ಲೆವೆಲ್ ಸಂಪ್ ಇರುತ್ತೆ. ಅಲ್ಲಿಂದ ಓವರ್ ಹೆಡ್ ಟ್ಯಾಂಕ್ಗೆ ಪಂಪ್ ಮಾಡ್ತೀವಿ. ಅಲ್ಲಿಂದ ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ ಬರುತ್ತೆ. 2 ಲಕ್ಷ ಪ್ಲಸ್ 5 ಲಕ್ಷ. ಸೊ ಇದು 5 ಲಕ್ಷ, 3 ಲಕ್ಷ, ಹೌದು, ಟೋಟಲ್ 8 ಲಕ್ಷ ವಾಟರ್ ಲೀಟರ್ ಕೆಪಾಸಿಟಿ ಇರತಕ್ಕಂತ ಈ ಓವರ್ ಹೆಡ್ ಟ್ಯಾಂಕ್ ಮತ್ತೆ ಸಂಪೂರ್ಣ ವ್ಯವಸ್ಥೆ ಇದೆ. ಮತ್ತೆ ಪಾರ್ಕ್ ಎಷ್ಟು ಕೊಟ್ಟಿದ್ದೀರಾ ಸರ್? ಪಾರ್ಕ್ ಇಲ್ಲಿ ಬಂದ್ಬಿಟ್ಟು 3 ಪಾರ್ಕ್ ಮಾಡಿದೀವಿ. 3 ಪಾರ್ಕ್ ಮಾಡಿದೀವಿ. ಸೊ ಆಲ್ರೆಡಿ ಪಾರ್ಕ್ ಎಲ್ಲ ಡೆವಲಪ್ ಆಗಿದೆ. ಅಂಡ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾನು ಮಾಡಿದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಮನೆ ಕಟ್ಕೊಳ್ಳೋಕೆ ಪೀಸ್ಫುಲ್ ಆಗಿರುವಂತ ಜಾಗ ಮತ್ತೆ ಅಷ್ಟೇ ಅಮ್ಯುನಿಟೀಸ್ ಮಾಡ್ಕೊಟ್ಟಿದೀವಿ ಸರ್. ಸೂಪರ್ ಸರ್. ಮತ್ತೆ ಇನ್ನೊಂದು ನಾನು ಕೇಳ್ತಕ್ಕಂಥ ಪ್ರಶ್ನೆ, ಉಪ್ಕಾರ್ ಡೆವಲಪರ್ಸ್ ನಿಮ್ದು ಹೌದಾ ಸಂಸ್ಥೆ? ಹೌದು. ಸೊ ಈ KHP ಅಂದ ತಕ್ಷಣ ತುಂಬಾ ಜನಕ್ಕೆ ಅದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿಲೇ ಸೈಟ್ ತಗೋಬೇಕಂತ ಹೇಳ್ಬಿಟ್ಟು ತುಂಬಾ ಜನ ಮುಗಿ ಬೀಳ್ತಾ ಇರ್ತಾರೆ. ಅದ್ರದ್ದೇ ಆಗಿರ್ತಕ್ಕಂಥ ಪ್ರೊಸೀಜರ್ ಇರುತ್ತೆ. ಸೊ ಏನಿದು ಉಪ್ಕಾರ್ ಜೊತೆ KHP ಟೈಅಪ್ ಆಗಿದ್ದೀವಿ ಅದೆಲ್ಲ ಹೇಳಿದ್ರಿ, ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಸೊ ಎಲ್ಲಿ ಸೈಟ್ ತಗೊಂತಾ ಇದಾರೆ? ಅವ್ರೇನು KHP ಅವ್ರ ಹತ್ರ ಸೈಟ್ ತಗೊಂತಾ ಇದಾರಾ ಅಥವಾ ಉಪ್ಕಾರ್ ಡೆವಲಪರ್ಸ್ ಹತ್ರ ಸೈಟ್ ತಗೊಂತಾ ಇದಾರಾ ಅಥವಾ ಯಾವ ತರ? ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ ಸರ್. ಸೊ ನಮ್ದು ಉಪ್ಕಾರ್ ಡೆವಲಪರ್ಸ್ ಬರೋದು ನಮ್ದು ಒಂದು ಸಂಸ್ಥೆ. ಓಕೆ, ನಮ್ಮ ಕಂಪನಿ ಬಂದ್ಬಿಟ್ಟು KHP ಜೊತೆ ಜಾಯಿಂಟ್ ವೆಂಚರ್ ಅಲ್ಲಿ ಮಾಡ್ತಾರಂತ ಡೆವಲಪ್ಮೆಂಟ್ ಇದು. ಓಕೆನಾ? ಟೋಟಲ್ 24 ಎಕರೆಯಲ್ಲಿ ಡೆವಲಪ್ ಮಾಡಿದೀವಿ. ಅದರಲ್ಲಿ 5 ಎಕರ್ಸ್ ಬಂದ್ಬಿಟ್ಟು KHP ಗೆ ಕೊಟ್ಟಿರ್ತೀವಿ. ಅದ್ರಲ್ಲಿ ಬಂದ್ಬಿಟ್ಟು ಅದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳ್ಬಿಟ್ಟು ಆ ಕ್ಯಾಟಗರೈಸ್ ಮೇಲೆ ಆಲ್ರೆಡಿ ಅಲ್ಲಿಂದ ಅಲಾಟ್ಮೆಂಟ್ ಆಗ್ಬಿಟ್ಟಿರುತ್ತೆ. 160 ಸೈಟ್. ರಿಮೈನಿಂಗ್ 300 ಸೈಟ್ ಬಂದ್ಬಿಟ್ಟು ಸೊ ನಮ್ ಉಪ್ಕಾರ್ ಶೇರ್ ಅಂತ ಬರುತ್ತೆ. ಸೊ ಈ ಶೇರ್ನೆಲ್ಲ ಬಂದ್ಬಿಟ್ಟು ನಾವು ಸೇಲ್ ಮಾಡ್ತೀವಿ. ಬಟ್ ಏನಂದ್ರೆ ಅದನ್ನು ಅಲಾಟ್ಮೆಂಟ್ ಬರೋದು KHP ಥ್ರೂನೇ. ಸೊ ಇದೆಲ್ಲ ಪ್ಯೂರ್ಲಿ KHP ಥ್ರೂನೇ ಅಲಾಟ್ಮೆಂಟ್ ಬರುತ್ತೆ. ಬಟ್ ಥ್ರೂ ಉಪ್ಕಾರ್ ಥ್ರೂ ಹೋಗುತ್ತೆ. ಸೊ ಅದೇ ತರನ ಸೇಮ್ ನಾನೊಂದು 10% ಅಮೌಂಟ್ ಪೇ ಮಾಡಿ ಡಾಕ್ಯುಮೆಂಟ್ ಏನಿರುತ್ತೆ ಅದು ಮಾಡಿ ಅದಾದ್ಮೇಲೆ ಅಲಾಟ್ಮೆಂಟ್ ಆಗ್ಬೇಕು. ಅದಾದ್ಮೇಲೆ ನಮ್ಮ ಹೆಸರಿ ಸೈಟ್ ಆಗುತ್ತೆ. ಕೆಲವೊಂದು ಟೈಮು KHP ಅವ್ರ ಕಡೆಯಿಂದ ಅಲಾಟ್ಮೆಂಟ್ ಆಗೋದ್ರಲ್ಲಿ ಕ್ಯಾನ್ಸಲ್ ಆಗಿರೋ ಉದಾಹರಣೆಗಳು ತುಂಬಾ ಇದಾವೆ ಬೆಂಗಳೂರು ಅಂತ ಸಿಟಿಗಳಲ್ಲೆಲ್ಲ. ಸೊ ಇಲ್ಲೂ ಆತರ ಕ್ಯಾನ್ಸಲ್ ಆಗೋ ಸಾಧ್ಯತೆ? ಆತರ ಚಾನ್ಸೇ ಇಲ್ಲ ಸರ್. ನೀವು ಒನ್ಸ್ 10% ಪೇಮೆಂಟ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತೀವಿ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಕೊಂಡು ಅಡ್ರೆಸ್ ಪ್ರೂಫ್ ಮತ್ತೆ ನಿಮ್ದು ಫೋಟೋ ಸಿಗ್ನೇಚರ್ ಎಲ್ಲ ತಗೊಂಡು ಅಲಾಟ್ಮೆಂಟ್ ಲೆಟರ್ಗೆ ಮೂವ್ ಮಾಡ್ತೀವಿ. ಅಲಾಟ್ಮೆಂಟ್ ಲೆಟರ್ಗೆ ಮೂವ್ ಮಾಡಿದ್ದು ಒಂದು 15 ಡೇಸ್ ಅಲ್ಲಿ ಅಲಾಟ್ಮೆಂಟ್ ಲೆಟರ್ ಬರುತ್ತೆ. ಓಕೆನಾ? ಅಲಾಟ್ಮೆಂಟ್ ಲೆಟರ್ ಬಂದಿದ್ದಾದ್ಮೇಲೆ ಇಮಿಡಿಯೇಟ್ಲಿ ಕಸ್ಟಮರ್ ಏನ್ ಲೋನ್ಗೆ ಹೋಗಂಗಿದ್ರೆ ಬ್ಯಾಂಕ್ ಲೋನ್ಸ್ ಅವೈಲೇಬಲ್ ಇದೆ. ಸೊ ಇಲ್ಲ ಲೋನ್ ಬೇಡ ಸರ್, ಫುಲ್ ಪೇಮೆಂಟ್ ಕೊಟ್ಟು ನಾನು ರಿಜಿಸ್ಟರ್ ಮಾಡ್ಕೊಂತೀನಿ ಅಂದ್ರೆ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಒಟ್ಟಿನಲ್ಲಿ KHP ಅಂಡರ್ ಅಲ್ಲಿ ಇವ್ರು ಸೈಟ್ ತಗೊಂತಾರೆ. KHP ಅಂಡರ್ ಅಲ್ಲೇ ಸೈಟ್ ತಗೊಂತಾರೆ. ನಾಟ್ ಓನ್ಲಿ ಉಪ್ಕಾರ್. ಸೊ ನೀವೇನು ಪ್ಯೂರ್ಲಿ ಗೌರ್ಮೆಂಟ್ ಕಡೆಯಿಂದ? ಹೌದು ಸರ್, ಗೌರ್ಮೆಂಟ್ ಕಡೆಯಿಂದಾನೆ. ಸೊ ಈಗ ಬೆಂಗಳೂರಲ್ಲಿ ತಗೊಳೋದಕ್ಕೂ ಈ ಕಡೆ ತಗೊಳೋದಕ್ಕೆ ಏನ್ ವ್ಯತ್ಯಾಸ? ಆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿ ಅನ್ನೋರು ಆಲ್ ಓವರ್ ಹೌದು ಆಲ್ ಓವರ್ ಕರ್ನಾಟಕದಲ್ಲಿ ಇದಾರೆ ಸರ್. ಸೊ ಮತ್ತೆ ಇಲ್ಲಿ ನೋಡಿ, ನೀವು ಇಲ್ಲಿ ತಗೊಳೋದ್ರಿಂದ ಒಂದು ಅಡ್ವಾಂಟೇಜ್ KHP ಕರ್ನಾಟಕ ಹೌಸಿಂಗ್ ಬೋರ್ಡ್ ಟ್ಯಾಗ್ ಇದೆ. ಓಕೆ. ಸೊ ಅದು ಆಲ್ಮೋಸ್ಟ್ ಕರ್ನಾಟಕ ಹೌಸಿಂಗ್ ಬೋರ್ಡ್ KHP ಲೇಔಟ್ ಅಲ್ಲಿ ಸೈಟ್ ಸಿಕ್ಕೋದೇ ಕಷ್ಟ. ಸೊ ಎಷ್ಟೋ ಕಡೆ ಒಂದು 100 ಸೈಟ್ ಇದ್ರೆ 1000 ಅಪ್ಲಿಕೇಶನ್ ಬಂದಿರ್ತವೆ. ಬಟ್ ಅದು 100 ಸೈಟ್ ಮಾತ್ರ ಅಲಾಟ್ಮೆಂಟ್ ಆಗುತ್ತೆ. ಸೊ ಆ ಥರದ್ದು ಅಡ್ವಾಂಟೇಜ್ ಇದೆ ಈ ಲೇಔಟ್ ಅಲ್ಲಿ. ಸೊ ನಿಮಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಸೈಟ್ ಸಿಗುತ್ತೆ. ಅಂಡ್ ಮೋರ್ ಓವರ್ ಹೈವೇಗೆ ಅಟ್ಯಾಚ್ ಆಗಿದೆ. ಅಂಡ್ ಮೋರ್ ಓವರ್ ಬಜೆಟೆಡ್ ಫ್ರೆಂಡ್ಲಿ ಬರುತ್ತೆ ಸರ್. ನೀವು ಬ್ಯಾಂಗ್ಳೂರಲ್ಲಿ ಸೈಟ್ ತಗೋಬೇಕಂದ್ರೆ ಇವಾಗ ಮಿನಿಮಮ್ 50 ಲಕ್ಷ ಮೇಲೆ ಇರುತ್ತೆ ಸರ್. 50 ಲಕ್ಷ ಇದ್ರೂ ಸೈಟ್ ಸಿಗಲ್ಲ, ಆ ರೇಂಜಲ್ಲಿ ಇದೆ. ಮತ್ತೆ ಇದು KHP ಅವ್ರ ಕಡೆಯಿಂದಾನೆ ತಗೊಂತಾ ಇರೋದು ಅಂತ ಹೇಳ್ಬಿಟ್ಟು ದಾಖಲಾತಿ ಮುಖಾಂತರ ಮೆನ್ಷನ್ ಆಗಿರುತ್ತೆ? ಅದು ಫುಲ್ ದಾಖಲಾತಿ 100% ದಾಖಲಾತಿ ಆಗಿರುತ್ತೆ. ಸೊ ತಗೊಳ್ತಕ್ಕಂಥವ್ರಿಗೆ ಯಾವುದೇ ಡೌಟ್ ಬೇಡ. ಕಂಪಲ್ಸರಿ ಮೆನ್ಷನ್ ಆಗಿರುತ್ತೆ. ಅಲಾಟ್ಮೆಂಟ್ ಲೆಟರ್ ನಿಮಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದಾನೆ ಬರೋದು ಸರ್. ಓಕೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಡೌಟ್ ಪಡೋ ಅವಶ್ಯಕತೆ ಇಲ್ಲ, ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರಿಗೆ ಡೌಟ್ ಅನ್ನೋ ಕ್ವಶನ್ ಮಾರ್ಕೇ ಇಲ್ಲ ಇಲ್ಲಿ. ಸೊ ಈಗ ಏನ್ ಡಾಕ್ಯುಮೆಂಟ್ ಬರುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಎ ಖಾತಾ ಬರುತ್ತೆ. DTCP ಅಪ್ರೂವ್ಡ್ ಅಂಡ್ ರೇರಾ ರಿಜಿಸ್ಟರ್ ಪ್ರಾಪರ್ಟಿ. ಸೊ ಇವು ಮೋರ್ ಓವರ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಂದಮೇಲೆ ನಾವು ಯಾವುದು ಲೈಕ್ ಬಿ ಖಾತಾ ಅವೆಲ್ಲ ಮಾಡಕ್ ಬರಲ್ಲ ಸರ್. DTCP ಅಪ್ರೂವ್ಡ್ ಅಂಡ್ ರೇರಾ ಅಪ್ರೂವ್ಡ್. ಇದು ಈ ಖಾತಾ ಇಂಡಿವಿಜುವಲ್ ಈ ಖಾತಾ ಅಷ್ಟು ಸೈಟ್ಗಳಿಗೂ ಕೂಡ ಇಂಡಿವಿಜುವಲ್ ಆಗಿ ಈ ಖಾತಾ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ಡೌಟ್ ಪಡೋ ಅವಶ್ಯಕತೆ, ಲೀಗಲ್ ಚೆಕ್ ಮಾಡಿಸ್ಕೋಬಹುದು. 100% ಲೀಗಲ್ ಚೆಕ್ ಮಾಡಿಸ್ಕೋಬಹುದು. ಮತ್ತೆ ರೇರಾ ರಿಜಿಸ್ಟರ್ ಆಗಿರೋದ್ರಿಂದ
ನೀವು ಬಿಫೋರ್ ವಿಸಿಟ್ ಮಾಡೋಕ್ ಮುಂಚೆನೆ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಕೊಂಡ್ ಬರ್ಬೋದು. ಇವನ್ ನಾವು KHP ಜೊತೆ MOU ಸೈನ್ ಆಗಿರೋದು ಕೂಡ ನಾವು ರೆರಾದಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅದೆಲ್ಲ ಮೆನ್ಷನ್ ಆಗಿರುತ್ತೆ. ಅದೆಲ್ಲ ಮೆನ್ಷನ್ ಆಗಿರುತ್ತೆ. ಸೂಪರ್. ಸೊ ಮತ್ತೆ ಇಲ್ಲೆಲ್ಲ ಪಾರ್ಕ್ ನೋಡ್ತಾ ಇರ್ಬೋದು. ಇದೆಲ್ಲ ಪಾರ್ಕ್ ಡೆವಲಪ್ ಮಾಡಿದೀವಿ. ಪಾರ್ಕ್ ನ ವ್ಯವಸ್ಥೆ ನೋಡಿ. ಸೊ ಅಷ್ಟು ಸರ್ ಪಾರ್ಕ್ ಬಂದ್ಬಿಟ್ಟು ಆಲ್ಮೋಸ್ಟ್ 1 ಎಕರೆ ಇದೆ. ಎಷ್ಟು? 1 ಎಕರೆ ಪಾರ್ಕ್ ಇದೆ. 1 ಎಕರೆ ಪಾರ್ಕ್. ಹೌದು. ಬನ್ನಿ ಒಳಗಡೆನೂ ಹೋಗಿ ಬರೋಣ. ಸೊ ನೋಡ್ತಾ ಇದ್ರೆ ಒಂದು ಖುಷಿ ಆಗುತ್ತೆ. ಒಂದು ಪ್ರೀಮಿಯಂ ಲೇಔಟ್ ಅಂತ ಇರ್ತೀವಿ, ಪ್ರೀಮಿಯಂ ಲೇಔಟ್ ಮಾಡ್ತೀವಿ ಅನ್ನೋದ್ರ ಜೊತೆ ಮಾಡ್ಬಿಟ್ಟಿದೀವಿ ಸರ್ ನೋಡಿ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳೋದಿದೆಯಲ್ಲ, ಅದೊಂದು ಖುಷಿ ವಿಚಾರ. 100% ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಸರ್. ಯಾವುದೇ ಡೆವಲಪ್ಮೆಂಟ್ ಪೆಂಡಿಂಗ್ ಇಲ್ಲ. ಬೋರ್ ಎಷ್ಟು ಹಾಕ್ಸಿದ್ರೆ ಸರ್? ಸರ್ ಇವಾಗ ಇಲ್ಲಿ ಪ್ರೆಸೆಂಟ್ಲಿ ಬೋರ್ವೆಲ್ ಬಂದ್ಬಿಟ್ಟು 3 ಬೋರ್ವೆಲ್ ಇದೆ. 3 ಬೋರ್ವೆಲ್ ಇದೆ. 2 ಬೋರ್ವೆಲ್ ಆಲ್ರೆಡಿ ರನ್ ಮಾಡ್ತಾ ಇದೀವಿ. ಸೊ ಇನ್ ಫ್ಯೂಚರ್ ಬೇಕಂದ್ರೂ ಆಪ್ಷನ್ ಇದೆ. ಓಕೆ ಓಕೆ ಓಕೆ. ಮತ್ತೆ ಯಾಕಂದ್ರೆ ಎನಫ್ ಸ್ಟೋರೇಜ್ ಕೊಟ್ಟಿದೀವಲ್ಲ ಸರ್. 5 lakh ಲೀಟರ್ ಗ್ರೌಂಡ್ ಲೆವೆಲ್ ಸಂಪ್ ಇದೆ. 3 lakh ಲೀಟರ್ ಓವರ್ ಟ್ಯಾಂಕ್ ಇದೆ. 8 ಲಕ್ಷ ಲೀಟರ್ ಅಂದ್ರೆ ಏನಾಯ್ತು? DTCP ಅಪ್ರೂವ್ಡ್, ರೇರಾ ಅಪ್ರೂವ್ಡ್, ಇಂಡಿವಿಜುವಲ್ ಈ ಖಾತಾ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ಪಾರ್ಕ್ ಒಂದೇ ಅಲ್ವಾ ಇದೆ ದೊಡ್ಡದಾಗಿ ಇಷ್ಟೇ? ಹೌದು. ಇದು ಇಲ್ಲ, ಇದೊಂದು ಪಾರ್ಕ್, ಇನ್ನೂ ಒಂದು ಪಾರ್ಕ್ ಇದೆ ಸರ್. ಯಾವ ಕಡೆ? ಆ ಕಡೆ ಕೊಟ್ಟಿದ್ದೀವಿ. ಇನ್ನು ಆಲ್ರೆಡಿ ಡೆವಲಪ್ಡ್, ಇನ್ನು ಮಾಡ್ಬೇಕಾ? ಅದು ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಸ್ವಲ್ಪ ಹೌದು ಸ್ವಲ್ಪ ಇದೇ ತರನೇ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಸೇಮ್ ಇದೇ ತರನೇ ಬರುತ್ತೆ. ಇದೇ ಕಾನ್ಸೆಪ್ಟ್. ಹೌದು, ಇದೇ ಕಾನ್ಸೆಪ್ಟೇ ಬರುತ್ತೆ. ಮತ್ತೆ ಸುತ್ತ ಕಾಂಪೌಂಡ್ ವಾಲ್ ನೋಡ್ತಾ ಇರ್ಬೋದು. ಇಡೀ ಲೇಔಟ್ಗೆ ಗೇಟೆಡ್ ಕಮ್ಯುನಿಟಿಯಿಂದ ಕೂಡಿರ್ತಕ್ಕಂಥ ಲೇಔಟ್ ಇದು. ಉಪ್ಕಾರ್ KHP ಲೇಔಟ್ ಅಂತೇಳಿ. ಸೊ ಯಾರೆಲ್ಲ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿಲಿ ಸೈಟ್ ತೊಗೋಬೇಕಂತ ಇದ್ದೀರೋ, ಸೊ ಬನ್ನಿ, ನಮ್ಮ ಉಪ್ಕಾರ್ ಡೆವಲಪರ್ಸ್ ಕಡೆಯಿಂದನೇ ನಿಮಗೆ ಈಸಿಯಾಗಿ ಸೈಟ್ ಸಿಗ್ತಾ ಇದೆ. ಅಲಾಟ್ ಆಗಬೇಕು, ಕಾಯಬೇಕು, ಆಮೇಲೆ ಕ್ಯಾನ್ಸಲ್ ಆಗುತ್ತೆ ಅನ್ನೋ ವರಿ ಮಾಡೋ ಅವಶ್ಯಕತೆ ಏನಿಲ್ಲ. ನೀವೇನು ಸೈಟ್ ತೊಗೋಬೇಕಂತ ಇದ್ರೋ 100% ನಿಮ್ಮ ಹೆಸರಲ್ಲಿ ಆಗುತ್ತೆ. ಏನಂದ್ರೆ ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹೌದು, ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಸರ್. ನಮ್ದು ಪ್ರೋಸೆಸ್ ಅದೇ ನಾ ಅವಾಗಲೇ ಹೇಳ್ದಂಗೆನೆ 10% ಬುಕಿಂಗ್ ಅಮೌಂಟ್ ಇರುತ್ತೆ. ಎಷ್ಟು ಅದು ಅಪ್ಲಿಕೇಶನ್ ಮೂವ್ ಮಾಡ್ತೀವಿ ಅಲಾಟ್ಮೆಂಟ್ಗೆ. ಅಲಾಟ್ಮೆಂಟ್ ಲೆಟರ್ ಬಂದಿದ ತಕ್ಷಣ ಲೋನ್ಗೆ ಹೋಗಿದ್ರೆ ಸೊ ಲೋನ್ ಮಾಡ್ಕೊಂಡಿದ ತಕ್ಷಣ ರಿಜಿಸ್ಟ್ರೇಷನ್ ಆಗುತ್ತೆ. ಲೋನ್ ಬೇಡ ಸರ್ ಸ್ಟ್ರೈಟ್ ಅವೇ ಪೇಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂತೀವಿ ಅಂದ್ರೆ ಸ್ಟ್ರೈಟ್ ಅವೇ ರಿಜಿಸ್ಟ್ರೇಷನ್ ಆಗುತ್ತೆ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ 30 days ಸೈಕಲಲ್ಲಿ ಕಂಪ್ಲೀಟ್ ಆಗುತ್ತೆ. ನೋಡಿ, ನಾವು ಉಪ್ಕಾರ ಅನ್ನೋದು ನಾವು 1974 ಇಂದ ಈ ಫೀಲ್ಡಲ್ಲಿ ಇರೋದು ಸರ್. ಎಷ್ಟೋ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಎಷ್ಟೋ ಸಾವಿರ ಕಸ್ಟಮರ್ಸ್ ಸೈಟ್ಸ್ ತಗೊಂಡು ಮನೆಗೆ ಕಟ್ಕೊಂಡಿದ್ದಾರೆ, ಮತ್ತೆ ಅದನ್ನ ಸೇಲ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಯಾವುದೇ ಲೀಗಲ್ ಬಗ್ಗೆ ತೊಂದರೆ ಇಲ್ಲ. ಅದ್ರ ಬಗ್ಗೆ 100% ಅಶೂರೆನ್ಸ್ ಕೊಡ್ಬೋದು ನಾವು. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ನಾವು ಬೇಸ್ ಪ್ರೈಸ್ 1400 rupees per square feet ಕೊಟ್ಟು ಮಾಡ್ತಾ ಇದ್ದೀವಿ. 400 ರೂಪಾಯಿ per square feet. ಓನ್ಲಿ ಫೇಸಿಂಗ್ ಅಂಡ್ 40 feet ರೋಡ್ ಇದ್ರೆ ಅಡಿಷನಲಿ 50 rupees ಅಡಿಷನಲ್ ಚಾರ್ಜಸ್ ಆಗುತ್ತೆ. ಸೊ ಅಂದ್ರೆ 1400 ರೂಪಾಯಿಂದ ಹಿಡಿದು 1450 ರೂಪಾಯಿ per square feet ಸೈಟ್ಗಳು ಇರ್ತಕ್ಕಂಥ ಸೈಟ್. ಹೌದು. ಸೊ ಕಾರ್ನರ್ ಸೈಟ್ಸ್, ಫೇಸಿಂಗ್ ಅವೆಲ್ಲ ಬೇಕಂದ್ರೆ ಒಂದು 50 ರೂಪೀಸ್ ಜಾಸ್ತಿ ಕೊಡಿ. ಹೌದು ಸರ್. ಇಲ್ಲಿ ಕಾರ್ನರ್ ಸೈಟ್ಸ್ ಸೇಲ್ಗಿಲ್ಲ, ಯಾಕಂದ್ರೆ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಕಾರ್ನರ್ ಸೈಟ್ಸ್ ಎಲ್ಲ ಹರಾಜಲ್ಲಿ ಹೋಗುತ್ತೆ. ಹೌದು, ಆಕ್ಷನ್ ಇರ್ತಾರೆ. ಸೊ ಒನ್ಸ್ ಲೇಔಟ್ ಎಲ್ಲ ಫುಲ್ ಡೆವಲಪ್ ಆಗಿ ಸೈಟ್ಸ್ ಎಲ್ಲ ಸೇಲ್ ಆಗೋದ್ಮೇಲೆ ಕಾರ್ನರ್ ಸೈಟ್ಸ್ ಎಲ್ಲ ಹರಾಜ್ ಇರ್ತಾರೆ. ಸೊ ಫುಲ್ ಸೈಟ್ ಇದೆ, ಮತ್ತೆ ಡಬಲ್ ಸೈಟ್ಸ್ ಇದೆ. ಸೊ ಯಾವ್ಯಾವ ಡೈಮೆನ್ಷನ್ ಬೇಕು ಅವ್ರಿಗೆ ಬಿಟ್ಟಿದೆ. ಅದು ಬಿಟ್ಟು ಆರ್ಟ್ ಸೈಟ್ ಕೂಡ ಇದೆ. ಆರ್ಟ್ ಸೈಟ್ ಯಾವ ಫೇಸಿಂಗ್ ಅಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು? ಸರ್ ಇಲ್ಲಿ ಎಲ್ಲ 4 ಫೇಸಿಂಗ್ ಅಲ್ಲಿ ಇದೆ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಯಾವ ಫೇಸಿಂಗ್ ಬೇಕೋ ಆ ಫೇಸಿಂಗ್ ತಗೊಳ್ಳಿ, ನಿಮಗೆ ಅನುಕೂಲ ಆಗ ಅಂತ. ಸರ್ ನೀವು ಹೇಳಿದ್ರಿ ಆಗ್ಲೇ 1450 ಇದೆ. ಹೌದು, 1450 ಅನ್ಕೊಂಡ್ರು 1200 ಸ್ಕ್ವೇರ್ ಫೀಟ್ ಅಂದ್ರೆ 30-40 ಸೈಟಿಗೆ 17,40,000 ರೂಪಾಯಿ ಆಯ್ತು ಅಲ್ವಾ ಸರ್? ಅದೇ 1400 ರೂಪಾಯಿ per square feet ಇರ್ತಕ್ಕಂಥ ಸೈಟ್ ನ ತಗೊಂತೀನಿ ಅಂದ್ರೆ 16,80,000 ರೂಪಾಯಿ ಆಗುತ್ತೆ. 16,80,000ಕ್ಕೂ ಸೈಟ್ಗಳಿದಾವೆ, 17,40,000ಕ್ಕೂ ಸೈಟ್ಗಳಿದಾವೆ. ಜಸ್ಟ್ 16,80,000 ಇದೆಯಾ ಬನ್ನಿ, 17,40,000 ರೂಪಾಯಿ ಇದೆಯಾ ಬನ್ನಿ. ಅದ್ರಲ್ಲಿ ಏನಾದ್ರು ನೆಗೋಷಿಯಬಲ್ ಇದೆಯಾ ಸರ್? ಸರ್ ಇದು KHP ಪ್ರಾಜೆಕ್ಟ್ ಆಗಿರೋದ್ರಿಂದ ನಾನ್ ನೆಗೋಷಿಯಬಲ್ ಇದೆ. ಬಟ್ ಓನ್ಲಿ ನಿಮ್ ಚಾನಲ್ ಕಡೆ ಬರೋ ಕಸ್ಟಮರ್ಗೆ ಏನೋ ಒಂದು ಬೆನಿಫಿಟ್ ಮಾಡ್ಕೊಡ್ತೀನಿ. ಮೇಂಟೆನೆನ್ಸ್ ಇರುತ್ತೆ, 2 years ಮೇಂಟೆನೆನ್ಸ್ ಇರುತ್ತೆ. ಆ ಮೇಂಟೆನೆನ್ಸ್ 2 years ಫ್ರೀ ಮಾಡ್ಕೊಡ್ತೀನಿ. ಸೊ ಅದು ಫ್ರೀಯಾಗಿ ಮಾಡ್ಕೊಡ್ತೀನಿ ಓನ್ಲಿ ನಿಮ್ಮ ಚಾನಲ್ ಕಡೆಯಿಂದ ಬರುವಂತ ಕಸ್ಟಮರ್ಗೆ ಮಾತ್ರ. ಸೊ ಉಪ್ಕಾರ್ KHP ಲೇಔಟು ಸೊ ಸುಮಾರು ಒಂದು 150 ಸೈಟ್ಸ್ ಅಷ್ಟೇ, ಅರೌಂಡ್ 50% ಸೈಟ್ಸ್ಗಳು ಮಾತ್ರ ಉಳಿದಿರ್ತಕ್ಕಂಥದ್ದು. ಸೊ ಯಾರೆಲ್ಲ ಸೈಟ್ ಬೇಕು ಅಂತ ನೋಡ್ತಾ ಇದ್ರು, ಒಂದು 10% ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಪೇ ಮಾಡಿ ಅಲಾಟ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು 10 days ಒಳಗಡೆ ಸೈಟ್ ಎಲ್ಲ ಸಿಗ್ಬೋದಾ ಸರ್? 10 days 15 days ಅಲ್ಲಿ ಅಲಾಟ್ಮೆಂಟ್ ಲೆಟರ್ ಬರುತ್ತೆ. 15 days? ಹೌದು ಸರ್, 15 days ಅಂತ ಬೇಕು. ಯಾಕಂದ್ರೆ ಗೌರ್ಮೆಂಟ್ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್ ಅಲ್ಲ ಸರ್. ಸೊ ಅದ್ರದ್ದೇ ಆದಂತ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಸೈಟ್ ಬರಕ್ಕೆ ಒಂದು 15 days ಅಲಾಟ್ಮೆಂಟ್ ಲೆಟರ್ ಬರಕ್ಕೆ. ಹೌದು. ಈಗ ನಾನು ಸೈಟ್ ರಿಜಿಸ್ಟ್ರೇಷನ್ ಫುಲ್ ಇಮಿಡಿಯೇಟ್ ಬೇಕು, ಫುಲ್ ಕ್ಯಾಶ್ ಕೊಡ್ತೀನಿ, ಅಲಾಟ್ಮೆಂಟ್ ಲೆಟರ್ ಬರಲೇಬೇಕು ಕಂಪಲ್ಸರಿ? ಹೌದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ? ಹೌದು.
ರೂಲ್ಸ್ ಅಂಡ್ ಲೋನ್ ರೆಗ್ಯುಲೇಷನ್ ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಸರ್ ಲೋನ್ ಬಂದ್ಬಿಟ್ಟು ಇಲ್ಲಿ ನಿಮಗೆ 90% ವರೆಗೂ ಲೋನ್ ಮಾಡ್ಕೊಡ್ತಾರೆ 90% ಬಿಕಾಸ್ ಆಫ್ ಡಾಕ್ಯುಮೆಂಟ್ ಅಷ್ಟು ಟೈಟಲ್ ಕ್ಲಿಯರ್ ಆಗಿದೆ. ಸೊ ನೀವು ICICI ಹೋದ್ರೆ 90% ಲೋನ್ ಕೊಡ್ತಾರೆ, ಓನ್ಲಿ 10% ಡೌನ್ ಪೇಮೆಂಟ್ ಏನು ಕಟ್ಟಿರ್ತೀರೋ ಅಷ್ಟೇ ಸರ್. ಸೊ ಆಗಲೇ ನಮಗೆ ವೆಂಕಟ್ ಸರ್ ಹೇಳಿದ್ರು, ಸರ್ ಇದರಲ್ಲಿ ಯಾವುದೇ ರೀತಿ ನೆಗೋಷಿಯಬಲ್ ಇರೋದಿಲ್ಲ ಬಿಕಾಸ್ ಇದು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸೈಟ್ ಸಿಗ್ತಾ ಇರೋದು. ಸರ್ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಯಾರೇ ಬಂದರೂ ಕೂಡ ನಿಮಗೆ 2 ವರ್ಷ ಮೇಂಟೆನೆನ್ಸ್ ಚಾರ್ಜಸ್ನ ಉಚಿತವಾಗಿ ಕೊಡ್ತೀನಿ. ಸೊ ಅದಕ್ಕೆ ಯಾವುದೇ ಥರದ್ದು ದುಡ್ಡು ಬೇಡ ಸರ್ ಅಂತ ಹೇಳ್ಬಿಟ್ಟು ಒಂದು ಆಫರ್ನ ಕೊಡ್ತಾ ಇದ್ದಾರೆ. ಸೊ ಇಷ್ಟೊತ್ತು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಈಗ ನಿಮ್ಮ ಹತ್ರ ಸೈಟ್ ತಗೋಬೇಕಂದ್ರೆ ಇದೇ ಜಾಗಕ್ಕೆ ಬರಬೇಕಾ ಅಥವಾ ನಿಮ್ಮ ಆಫೀಸ್ ಬೇರೆ ಕಡೆ ಬೆಂಗಳೂರಲ್ಲಿ ಎಲ್ಲಾದರೂ ಇದೆಯಾ? ನಮ್ದು ಬೆಂಗಳೂರಲ್ಲಿ ಇದೆ ಸರ್, ಕಾರ್ಪೊರೇಟ್ ಆಫೀಸ್ ಬಂದು ಬೆಂಗಳೂರಲ್ಲಿ ಇರೋದು, ಬಟ್ ಇಲ್ಲಿನ ಟ್ರಾನ್ಸಾಕ್ಷನ್ ಎಲ್ಲ ಇಲ್ಲೇನೆ ಕಂಪ್ಲೀಟ್ ಆಗೋದು. ಓಕೆ. ಸೊ ಇಲ್ಲೊಂದು ಆಫೀಸ್ ಇದೆ, ಮೈಸೂರಲ್ಲಿ ಒಂದು ಆಫೀಸ್ ಇದೆ. ಅದೇನಾದ್ರೂ ಆಗಲಿ, ಸ್ಟಾರ್ಟಿಂಗ್ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ತಗೋಬೇಕಂದ್ರೆ ಬೆಂಗಳೂರಲ್ಲಿ ಎಲ್ಲಿ ಬರಬೇಕು? ಸರ್ ಸ್ಟಾರ್ಟಿಂಗ್ ಎಲ್ಲ ಡೀಟೇಲ್ಸ್ ಬಂದ್ಬಿಟ್ಟು ಇಲ್ಲಿಂದ ನಮ್ಮ ಟೀಮ್ ಮೈಸೂರು ಟೀಮೇ ಸಪ್ರೇಟ್ ಇದೆ. ಸೊ ಅಲ್ಲಿಂದನೇ ಡೀಟೇಲ್ಸ್ ಸಿಗೋದು ನಿಮಗೆ. ನೀವು ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಸೇಲ್ಸ್ ಪೀಪಲ್ ಎಲ್ಲ ಡೀಟೇಲ್ಸು ಕೊಡ್ತಾರೆ. ನೀವು ಮತ್ತೆ ವಿಡಿಯೋಸು, ನಿಮ್ದು ಫೋಟೋ ಆಲ್ರೆಡಿ ನಿಮ್ಮ ಚಾನಲ್ ನೋಡಿಸ್ತಾ ಇರ್ತೀರಾ, ಲೇಔಟ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಸೊ ಬೆಂಗಳೂರಲ್ಲೂ ಕೂಡ ನಿಮ್ಮ ಟೀಮ್ ಇದೆ, ಅಲ್ಲಿ ಇರೋ ಅದು ಬೆಂಗಳೂರು ಪ್ರಾಜೆಕ್ಟ್ಸ್. ಮೈಸೂರಲ್ಲಿ ಇದ್ದೀರಾ, ಮೈಸೂರಲ್ಲೂ ಕೂಡ ಒಂದು ಸಪೋರ್ಟಿಂಗ್ ಒಂದು ಟೀಮ್ ಇದೆ. ಸೊ ಡೈರೆಕ್ಟ್ ಲೇಔಟಿಗೆ ಬಂತಂದ್ರೆ A to Z ಪ್ರೊಸೆಸಿಂಗ್ ಇಲ್ಲೇ ಆಗುತ್ತೆ ಅಲ್ವಾ? ಇಷ್ಟು ಹೇಳ್ತಾ ಇದ್ದೀರಾ. ಸೊ ನೋಡಿ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಸೊ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿರಬೇಕು. ಯಾವುದೇ ಲೇಔಟ್ ಇರಲಿ ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ತೋರಿಸ್ಬಿಟ್ಟು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ವೆಂಕಟ್ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರು. ಸೊ ಯಾರಿಗೆಲ್ಲ ಉಪ್ಕಾರ್ KHB ಲೇಔಟಲ್ಲಿ ಸೈಟ್ ತೊಗೋಬೇಕಂತ ಇದ್ರೆ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಪರಿಪೂರ್ಣವಾಗಿ ಡೀಟೇಲ್ಸ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಈಗಲೂ ಹೇಳ್ತಾ ಇದ್ದೀನಿ, ಒನ್ಸ್ ಅಗೇನ್ ರಿಪೀಟ್, 16,80,000ಕ್ಕೂ ಸೈಟ್ ಇದೆ, 17,40,000ಕ್ಕೂ ಸೈಟ್ ಇದೆ. DTCP ಅಪ್ರೂವ್ಡು, ರೇರಾ ಅಪ್ರೂವ್ಡು, ಇಂಡಿವಿಜುವಲ್ ಈ ಖಾತೆ ಇರತಕ್ಕಂಥದ್ದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಸೊ ಉಪ್ಕಾರ್ KHB ಲೇಔಟಲ್ಲಿ ಸೈಟ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಅಷ್ಟೇ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್.